Good morning, dear students. I am Jyoti. I am going to take second PUC Economics, the first chapter, Introduction part. So, students, last year you have learned many things about economics, but this year also you should remember all those points once again. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಕಳೆದ ವರ್ಷ ಪ್ರಥಮ ಪಿ ಯು ಸಿಯಲ್ಲಿದ್ದಾಗ ಈ ಅರ್ಥಶಾಸ್ತ್ರದ ಬಗ್ಗೆ ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೀರಿ. ಆದರೂ ಸಹ ಈಗ ದ್ವಿತೀಯ ಪಿ ಯು ಸಿಗೆ ಬಂದಿದ್ದೀರಾ. ಈ ದ್ವಿತೀಯ ಪಿ ಯು ಸಿಯಲ್ಲಿ ಅರ್ಥಶಾಸ್ತ್ರವನ್ನು ನಾವು ಕಲಿಬೇಕಾದ್ರೆ ಮೊದಲಿಗೆ ಪ್ರಥಮ ಪಿ ಯು ಸಿಯಲ್ಲಿ ಕಲಿತಂತಹ ಕೆಲವೊಂದು ವಿಚಾರಗಳನ್ನು ಮತ್ತೆ ನಾವು ಪುನರಾವರ್ತನೆ ಮಾಡಿಕೊಳ್ಳೋದು ಅತ್ಯವಶ್ಯಕ. ಲೆಟ್ ಅಸ್ ಮೂವ್ ಆನ್ ಟು ದಿ ಫಸ್ಟ್ ಟಾಪಿಕ್. ವಾಟ್ ಈಸ್ ಎಕನಾಮಿಕ್ಸ್? ಹೌ ದಿ ಟರ್ಮ್ ಎಕನಾಮಿಕ್ಸ್ ಕೇಮ್ ಟು ಎಕ್ಸಿಸ್ಟೆನ್ಸ್. ಅಂದರೆ ಅರ್ಥಶಾಸ್ತ್ರ ಅಂದರೆ ಏನು, ಈ ಅರ್ಥಶಾಸ್ತ್ರ ಅನ್ನೋದು ಹೇಗೆ ಉಗಮ ಆಯಿತು ಅಂತ ಅನ್ನೋದನ್ನು ನಾವು ಫಸ್ಟು ತಿಳ್ಕೊಳ್ಳೋಣ. ದಿ ಡಿರೈವೇಷನ್ ಆಫ್ ಎಕನಾಮಿಕ್ಸ್. ದಿ ಟರ್ಮ್ ಎಕನಾಮಿಕ್ಸ್ ಹ್ಯಾಸ್ ಬಿನ್ ಡಿರೈವ್ಡ್ ಫ್ರಮ್ two Greek words. One is ecos and another one nomos. So here ecos means a house and nomos means management. So in one sentence, economics means a art of household management. ಸೊ ಈ ಅರ್ಥಶಾಸ್ತ್ರ ಅನ್ನುವಂತಹ ಪದ ಗ್ರೀಕ್ ಭಾಷೆಯ ಎರಡೂ ಪದಗಳಾದಂತಹ ಇಕೋಸ್ ಮತ್ತು ನೊಮೋಸ್ಗಳಿಂದ ಉಗಮಗೊಂಡಿದೆ. ಇಲ್ಲಿ ಇಕೋಸ್ ಅಂತ ಹೇಳಿದ್ರೆ ಮನೆ ಅಥವಾ ಗೃಹ ಅಂತ ಕರಿತೀವಿ. ಹಾಗೆಯೇ ನೊಮೋಸ್ ಅಂತ ಹೇಳಿದರೆ ನಿರ್ವಹಣೆ ಅಂತ ಹೇಳ್ತೀವಿ. ಹಾಗಾಗಿ ಒಂದು ವಾಕ್ಯದಲ್ಲಿ ಅರ್ಥಶಾಸ್ತ್ರ ಅಂತಂದರೆ ಗೃಹ ನಿರ್ವಹಣೆಯ ಒಂದು ಕಲೆ ಅಂತ ಕರಿತೀವಿ. ಬಟ್ ಇನ್ ಜನರಲ್ ವಾಟ್ ಈಸ್ ಎಕನಾಮಿಕ್ಸ್? ಸೊ ಸಾಮಾನ್ಯ ಭಾಷೆಯಲ್ಲಿ ಅಥವಾ ಸಾಮಾನ್ಯವಾಗಿ ಅರ್ಥಶಾಸ್ತ್ರ ಅಂತಂದರೆ ಏನು ಅಂತ ಹೇಳ್ಬೋದು ಒಂದು ವಾಕ್ಯದಲ್ಲಿ. ವಾಟ್ ಈಸ್ ಎಕನಾಮಿಕ್ಸ್ ಅಂತ ಕೇಳಿದ್ರೆ, ಸೊ ಇನ್ ಒನ್ ಸೆಂಟೆನ್ಸ್, ಇನ್ ಜನರಲ್ ವಾಟ್ ಈಸ್ ಎಕನಾಮಿಕ್ಸ್ ಮೀನ್ಸ್ ಎಕನಾಮಿಕ್ಸ್ ಈಸ್ ಎ ಸೋಷಿಯಲ್ ಸೈನ್ಸ್. It studies how the human beings tries to satisfy their unlimited wants with limited resources. So the problem of choice arise. ಸೊ ಸಾಮಾನ್ಯವಾಗಿ ಅಥವಾ ಸಾಮಾನ್ಯ ಭಾಷೆಯಲ್ಲಿ ಅರ್ಥಶಾಸ್ತ್ರ ಅಂತ ಹೇಳಿದರೆ ಅರ್ಥಶಾಸ್ತ್ರವು ಸಾಮಾಜಿಕ ವಿಜ್ಞಾನವಾಗಿದ್ದು ಇದು ಮಾನವನ ಅಪರಿಮಿತವಾದ ಬಯಕೆಗಳನ್ನು ಮಿತವಾದ ಸಂಪನ್ಮೂಲಗಳಿಂದ ಹೇಗೆ ತೃಪ್ತಿಪಡಿಸಿಕೊಳ್ಳಬೇಕೆಂಬುದನ್ನು ಅಭ್ಯಸಿಸುತ್ತದೆ. ಸೊ ಇಲ್ಲಿ ಆಯ್ಕೆಯ ಸಮಸ್ಯೆ ಉದ್ಭವಿಸುತ್ತದೆ. ಸೊ ನೆಕ್ಸ್ಟ್ ಇಸ್ ದಿ ಡೆಫಿನಿಷನ್ಸ್ ಆಫ್ ಎಕನಾಮಿಕ್ಸ್. ಸೊ ಮೆನಿ ಎಕನಾಮಿಸ್ಟ್ ದೇ ಹ್ಯಾವ್ ಗಿವನ್ wonderful definitions about economics. In that the very important and mainly very important person, Professor Alfred Marshall. According to him, the economics means it studies mankind in ordinary business of life. Next, the second important person, Professor A.C. Pigou. According to him, economics means both light giving and fruits bearing. ಸೊ ಅರ್ಥಶಾಸ್ತ್ರದ ವ್ಯಾಖ್ಯೆಗಳಿಗೆ ಹೋಗೋದಾದರೆ ವಿದ್ಯಾರ್ಥಿಗಳೇ, ಅನೇಕ ಅರ್ಥಶಾಸ್ತ್ರಜ್ಞರು ಅರ್ಥಶಾಸ್ತ್ರದ ಬಗ್ಗೆ ತಮ್ಮದೇ ಆದಂತಹ ಅದ್ಭುತ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ. ಅವರಲ್ಲಿ ಪ್ರಮುಖರಾಗಿ ಮೊದಲಿಗೆ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ರವ್ರನ್ನ ನಾವು ತೆಗೆದುಕೊಂಡ್ರೆ ಅವರು ಹೇಳ್ತಾರೆ, ಅರ್ಥಶಾಸ್ತ್ರ ಅಂತ ಹೇಳಿದರೆ ಇದು ಮಾನವನ ದೈನಂದಿನ ವ್ಯವಹಾರದ ಚಟುವಟಿಕೆಗಳನ್ನು ಕುರಿತು ಅಭ್ಯಸಿಸುವಂತಹ ಶಾಸ್ತ್ರ ಅಂತ ಕರೆದಿದ್ದಾರೆ. ಹಾಗೆ ಇನ್ನೊಬ್ಬರು ಪ್ರೊಫೆಸರ್ A.C. ಪಿಗು ಎಂಬುವಂಥ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ, ಅರ್ಥಶಾಸ್ತ್ರವು ಜ್ಞಾನದಾಯಕವೂ ಆಗಿದೆ, ಫಲದಾಯಕವೂ ಆಗಿದೆ. ಅಂದರೆ ಮಾನವನಿಗೆ ಜ್ಞಾನವನ್ನು ಕೊಡುತ್ತೆ, ಹಾಗೆಯೇ ಫಲವನ್ನು ಕೂಡ ನೀಡುತ್ತೆ ಅನ್ನುವಂಥ ಅರ್ಥದಲ್ಲಿ ಅರ್ಥಶಾಸ್ತ್ರವನ್ನು ಬಣ್ಣಿಸಿದ್ದಾರೆ. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ದೇರ್ ಆರ್ 3 definitions of
economics. First one, wealth definition. Second one, welfare definition. And third one, scarcity definition. Now first one, wealth definition. The wealth definition was given by Professor Adam Smith. He was universally regarded as the father of economics. He wrote the famous book called Wealth of Nation in the year 1776. Next, second one, welfare definition. Welfare definition was given by Professor Alfred Marshall. Here also he wrote the famous book called The Principles of Economics in the year 1890. Next, last one, that is third definition, that is scarcity definition. The scarcity definition was given by Professor Lionel Robbins. Here also he wrote the famous book called The Nature and Signification of Economic Science in the year 1932. ಅರ್ಥಶಾಸ್ತ್ರದ ವ್ಯಾಖ್ಯೆಗಳು ಪ್ರಮುಖವಾಗಿ 3 ವ್ಯಾಖ್ಯೆಗಳು ಬರುತ್ತೆ ಮಕ್ಕಳೇ. ಮೊದಲನೇದು ಸಂಪತ್ತಿನ ವ್ಯಾಖ್ಯೆ, ಯೋಗಕ್ಷೇಮ ವ್ಯಾಖ್ಯೆ, ಕೊರತೆ ಅಥವಾ ವಿರಳತೆಯ ವ್ಯಾಖ್ಯೆ. ಮೊದಲನೇದು ಸಂಪತ್ತಿನ ವ್ಯಾಖ್ಯೆಯನ್ನು ಪ್ರೊಫೆಸರ್ ಆಡಮ್ ಸ್ಮಿತ್ ರವರು ಕೊಡ್ತಾರೆ. ಈ ಪ್ರೊಫೆಸರ್ ಆಡಮ್ ಸ್ಮಿತ್ ರವರನ್ನು ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಇವರು 1776ರಲ್ಲಿ ರಾಷ್ಟ್ರಗಳ ಸಂಪತ್ತು ಅನ್ನುವಂತಹ ಪ್ರಸಿದ್ಧ ಗ್ರಂಥವನ್ನು ಬರೀತಾರೆ. ಎರಡನೆಯ ವ್ಯಾಖ್ಯೆ ಯೋಗಕ್ಷೇಮ ವ್ಯಾಖ್ಯೆ. ಈ ವ್ಯಾಖ್ಯೆಯನ್ನು ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ರವರು ಕೊಡ್ತಾರೆ. ಇವರು ಕೂಡ 1890ರಲ್ಲಿ ಅರ್ಥಶಾಸ್ತ್ರದ ಮೂಲ ತತ್ವಗಳು ಅನ್ನುವಂತಹ ಒಂದು ಪ್ರಸಿದ್ಧ ಕೃತಿಯನ್ನು ಬರೀತಾರೆ. ಮೂರನೆಯ ವ್ಯಾಖ್ಯೆ ಬಂದು ಕೊರತೆ ಅಥವಾ ವಿರಳತೆಯ ವ್ಯಾಖ್ಯೆ. ಈ ಕೊರತೆ ಅಥವಾ ವಿರಳತೆಯ ವ್ಯಾಖ್ಯೆಯನ್ನು ಪ್ರೊಫೆಸರ್ ಲಿಯೋನಲ್ ರಾಬಿನ್ಸ್ ರವರು ಕೊಡ್ತಾರೆ. ಇವರು 1932ರಲ್ಲಿ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ಸಂಪತ್ತಿನ ವ್ಯಾಖ್ಯೆ ಅನ್ನುವಂತಹ ಒಂದು ಪ್ರಸಿದ್ಧ ಗ್ರಂಥವನ್ನು ಬರೀತಾರೆ. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ದಿ 1 marks. they are going to ask what is economic activities. ಎಕನಾಮಿಕ್ ಆಕ್ಟಿವಿಟೀಸ್, ಆರ್ಥಿಕ ಚಟುವಟಿಕೆಗಳು ಎಂದರೇನು? ಸೊ ದಿ ಇನ್ಕಮ್ ಜನರೇಟಿಂಗ್ ಆಕ್ಟಿವಿಟೀಸ್, ಅದರ್ವೈಸ್ ದಿ ಕ್ರಿಯೇಷನ್ ಆಫ್ ಸಮ್ ಇನ್ಕಮ್ ಆಕ್ಟಿವಿಟೀಸ್ ಆರ್ ಕಾಲ್ಡ್ ಇನ್ಕಮ್ ಆಕ್ಟಿವಿಟೀಸ್ ಆರ್ ಕಾಲ್ಡ್ ಎಕನಾಮಿಕ್ ಆಕ್ಟಿವಿಟೀಸ್. ಸೊ ಆದಾಯವನ್ನು ಸೃಷ್ಟಿಸುವ ಅಥವಾ ಆದಾಯವನ್ನು ಉತ್ಪತ್ತಿ ಮಾಡುವಂತಹ ಯಾವುದೇ ಚಟುವಟಿಕೆಗಳಿರಲಿ ಅದನ್ನು ನಾವು ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ. ನೆಕ್ಸ್ಟ್, ವಾಟ್ ಆರ್ ದಿ ಎಕನಾಮಿಕ್ ಆಕ್ಟಿವಿಟೀಸ್? ಹಾಗಾದರೆ ಆರ್ಥಿಕ ಚಟುವಟಿಕೆಗಳು ಯಾವುದೆಲ್ಲ? ಸೊ ಪ್ರೊಡಕ್ಷನ್, ಕನ್ಸಂಪ್ಷನ್, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಎಕ್ಸ್ಚೇಂಜ್, ದಿಸ್ ಆರ್ ಕಾಲ್ಡ್ ಎಕನಾಮಿಕ್ ಆಕ್ಟಿವಿಟೀಸ್. ಹಾಗಾದರೆ ಆರ್ಥಿಕ ಚಟುವಟಿಕೆಗಳು ಅಂದರೆ ಯಾವುದು? ಉತ್ಪಾದನೆ ಮಾಡ್ತೀವಿ, ಆಮೇಲೆ ಅದನ್ನು ನಾವು ಅನುಭೋಗಿಸ್ತೀವಿ, ಆಮೇಲೆ ನಾವು ಅದನ್ನು ವಿತರಣೆ ಮಾಡ್ತೀವಿ, ಆಮೇಲೆ ಕೊನೆಯದಾಗಿ ಅದನ್ನು ವಿನಿಮಯ ಮಾಡ್ಕೊಳ್ತೀವಿ ರಫ್ತು ಮತ್ತು ಆಮದಿನ ರೀತಿಯಲ್ಲಿ. ಸೊ ಈ 4 ನಾವು ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ. ಯಾವುದೆಲ್ಲ? ಉತ್ಪಾದನೆ, ಅನುಭೋಗ, ವಿತರಣೆ, ವಿನಿಮಯ. ಪ್ರೊಡಕ್ಷನ್, ಕನ್ಸಂಪ್ಷನ್, ಡಿಸ್ಟ್ರಿಬ್ಯೂಷನ್, ಎಕ್ಸ್ಚೇಂಜ್, ದಿಸ್ ಆರ್ ಕಾಲ್ಡ್ ಎಕನಾಮಿಕ್ ಆಕ್ಟಿವಿಟೀಸ್. ನೆಕ್ಸ್ಟ್ ಸ್ಟೂಡೆಂಟ್ಸ್, the examination purpose, they're going to ask for 2 marks, what are the factors of production? So here we should remember there are 4 major points: land, labor, capital, organization. These are the 4 factors are called factors of production. ಸೊ ಪರೀಕ್ಷಾ ದೃಷ್ಟಿಯಿಂದ ವಿದ್ಯಾರ್ಥಿಗಳು 2 ಅಂಕಕ್ಕೆ ಕೇಳ್ತಾರೆ ಉತ್ಪಾದನಾಂಗಗಳು ಯಾವುದೆಲ್ಲ ಅಂತ. ಸೊ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ಈ 4 ಅಂಶಗಳನ್ನು ನಾವು ಉತ್ಪಾದನಾಂಗಗಳು ಅಂತ ಕರಿತೀವಿ. ಎಗೇನ್ ದೇ ವಿಲ್ ಗೋಯಿಂಗ್ ಟು ಆಸ್ಕ್ ಫಾರ್ 2 marks, ವಾಟ್ ಆರ್ ದಿ ರಿವಾರ್ಡ್ಸ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕೇಳ್ತಾರೆ. ಮತ್ತೆ ಪುನಃ 2 ಅಂಕಕ್ಕೆ ಪುನಃ ಕೇಳ್ತಾರೆ ಈ ಉತ್ಪಾದನಾಂಗಗಳ ಪ್ರತಿಫಲಗಳು ಯಾವುದೆಲ್ಲ ಅಂತ. ಸೊ ಹಿಯರ್ ಲ್ಯಾಂಡ್ ಗೆಟ್ಸ್ ರೆಂಟ್, ಲೇಬರ್ ಗೆಟ್ಸ್ ವೇಜಸ್
capital gets in interest and organization he will get profit. ಸೊ ಇಲ್ಲಿ ಭೂಮಿಯನ್ನು ಬಳಸ್ಕೊಂಡಿದ್ದಕ್ಕೆ ಅಥವಾ ಅದರ ಪ್ರತಿಫಲ ಗೇಣಿಯಾಗಿರುತ್ತೆ. ಶ್ರಮಿಕರಿಗೆ ಕೂಲಿ ಕೊಡಬೇಕಾಗುತ್ತೆ, ಸೊ ಕೂಲಿ ಅದರ ಪ್ರತಿಫಲ. ಹಾಗೆಯೇ ಬಂಡವಾಳದ ಪ್ರತಿಫಲ ಬಡ್ಡಿ, ನಾವು ಯಾರ ಹತ್ರ ಆದರೂ ಬಂಡವಾಳ ತಗೊಂಡಿದ್ರೆ ಬಡ್ಡಿಯನ್ನು ಕೊಡಬೇಕಾಗುತ್ತೆ. ಆರ್ಗನೈಸೇಷನ್, ಇದನ್ನೆಲ್ಲನೂ ಒಟ್ಟಿಗೆ ಆರ್ಗನೈಸ್ ಮಾಡ್ಕೊಂಡು ಹೋಗ್ತಾ ಇರುವಂಥವನಿಗೆ ಕೊನೆಯಲ್ಲಿ ಸಿಗುವಂಥದ್ದೇ ಪ್ರಾಫಿಟ್, ಅಂದರೆ ಲಾಭ. ಸೊ ರೆಂಟ್, ವೇಜಸ್, ಇಂಟ್ರೆಸ್ಟ್ ಆ್ಯಂಡ್ ಪ್ರಾಫಿಟ್, ದೀಸ್ ಆರ್ ಕಾಲ್ಡ್ ದಿ ರಿವಾರ್ಡ್ಸ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಗೇಣಿ, ಕೂಲಿ, ಬಡ್ಡಿ, ಲಾಭ, ಈ ನಾಲ್ಕನ್ನು ನಾವು ಉತ್ಪಾದನಾಂಗಗಳ ಪ್ರತಿಫಲಗಳು ಅಂತ ಕರಿತೀವಿ. ನೆಕ್ಸ್ಟ್ ಇಸ್ again they are going to ask for 2 marks. What are the economic sectors in the economy? What are the economic sectors in the economy? So nothing but there are 4 major points, that is household, firm, government and external sector. These are 4 factors are called economic sectors in the economy. ಆರ್ಥಿಕತೆಯಲ್ಲಿ ಬರುವಂತಹ 4 ಆರ್ಥಿಕ ವಲಯಗಳು ಯಾವುದೆಲ್ಲ ಅಂತ ಕೇಳಬಹುದು. ಸೊ 4 ಆರ್ಥಿಕ ವಲಯಗಳು ಅಂದರೆ ಕುಟುಂಬ, ಉದ್ಯಮ, ಸರ್ಕಾರ, ಬಾಹ್ಯ ವಲಯ. ಈ 4 ನಾವು ಆರ್ಥಿಕ ವಲಯಗಳು ಅಂತ ಕರಿತೀವಿ. ನೆಕ್ಸ್ಟ್ ಇಸ್ this is very important. This is general knowledge question also. In which year onwards the Nobel Prize awarded for this subject? This subject means economics. So we should remember in the year 1969 onwards the Nobel Prize awarded for subject economics. ಸೊ ಇದೊಂದು ಯಾವುದದು ಜ್ಞಾನದ ದೃಷ್ಟಿಯಿಂದ ಕೇಳುವಂಥ ದೃಷ್ಟಿಯಿಂದ ಕೇಳುವಂಥ ಪ್ರಶ್ನೆಯೂ ಕೂಡ ಆಗಿರ್ಬೋದು. ಯಾವ ವರ್ಷದಿಂದ ಅರ್ಥಶಾಸ್ತ್ರಕ್ಕೆ ನೊಬೆಲ್ ಬಹುಮಾನವನ್ನು ಕೊಡಲಾಗ್ತಾ ಇದೆ ಅಂತ. 1969ರಿಂದ ಈಚೆಗೆ ಈ ಅರ್ಥಶಾಸ್ತ್ರ ಅನ್ನುವಂತಹ ಸಬ್ಜೆಕ್ಟಿಗೆ ನೊಬೆಲ್ ಬಹುಮಾನವನ್ನು ಕೊಡಲಾಗ್ತಾ ಇದೆ. ನೆಕ್ಸ್ಟ್ ಈ ಕ್ವಶನ್ನ ಕೂಡ ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಇನ್ ವಿಚ್ ಇಯರ್ who is the Indian economist he awarded Nobel Prize ಅಂತ ಕೇಳ್ಬೋದು. ಯಾವ ವರ್ಷದಲ್ಲಿ ನಮ್ಮ ಯಾವ ಭಾರತೀಯ ಅರ್ಥಶಾಸ್ತ್ರಜ್ಞ ನೊಬೆಲ್ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಅಂತ. ಸೊ ಪ್ರೊಫೆಸರ್ ಅಮರ್ತ್ಯ ಸೇನ್, ದಿ ಇಂಡಿಯನ್ ಎಕನಾಮಿಸ್ಟ್, he was awarded Nobel Prize in the year 1998. ಸೊ ಭಾರತದ ಅರ್ಥಶಾಸ್ತ್ರಜ್ಞರಾದಂತಹ ಪ್ರೊಫೆಸರ್ ಅಮರ್ತ್ಯ ಸೇನ್ ಅನ್ನುವಂಥವರು 1998ರಲ್ಲಿ ಈ ನೊಬೆಲ್ ಬಹುಮಾನವನ್ನು ಮೊಟ್ಟ ಮೊದಲ ಬಾರಿಗೆ ಪಡ್ಕೊಂಡಿದ್ದಾರೆ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಸೊ ಸ್ಟೂಡೆಂಟ್ಸ್, ಟುಡೇ ಯು ಹ್ಯಾವ್ ಲರ್ನ್ಡ್ ಮೆನಿ ಥಿಂಗ್ಸ್. ಸೊ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ಎಕನಾಮಿಕ್ಸ್, ಇನ್ ದಟ್ ಫಸ್ಟ್ ಒನ್ what is the meaning of economics, derivation of economics, then after that what is economics in general words, and after that definitions of economics. In that there are 3 types of definitions, and after that the economic activities, factors of production and rewards of factors of production, and economic sectors in the economy. So here you should remember, otherwise you must remember who is regarded as the father of economics. So Professor Adam Smith is regarded as the father of economics. ಸೊ ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಇಷ್ಟೆಲ್ಲ ಇವತ್ತು ಕಲ್ತಿರುವಂಥ ಪಾಯಿಂಟ್ಸ್ಗಳಲ್ಲಿ ನಿಮ್ಮ ತಲೆಯಲ್ಲಿ ಇರಬೇಕಾಗಿದ್ದು ಯಾವುದು ಅಂತಂದರೆ ಪ್ರೊಫೆಸರ್ ಆ್ಯಡಮ್ ಸ್ಮಿತ್ ರವರನ್ನು ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಸೊ ಇವತ್ತಿಗೆ ಇಂಟ್ರೊಡಕ್ಷನ್ ಪಾರ್ಟನ್ನು ನಾನು ಮಾಡಿದ್ದೀನಿ, ಎಲ್ಲರೂ ನೆನ್ಪಿಟ್ಕೊಳ್ಬೇಕು. ಸೊ ಟುಡೇ ಐ ವಿಲ್ ಸ್ಟಾಪ್. ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ನ್ಯೂ ಟಾಪಿಕ್ ಚಿಲ್ಡ್ರನ್. Okay, thank you one and all. Thank you so much.